ಡೇ 262 ಫಿಟ್ನೆಸ್ ಫ್ಲೋ. ಇವತ್ ಫಾರ್ ಎ ಚೇಂಜ್ ಜನ ಇಲ್ಲ ಅಂದ್ರೂ ನಾನೇ ಸೈಕಲ್ ತೊಳಿಯೋಕೆ ಬೆಳಗ್ಗೆ ಓಟ್ಸ್ ಮೀಲು ಮಧ್ಯಾಹ್ನ ಊಟ ತಿನ್ಕೊಂಡು ಇನ್ನೇನ್ ಸಾಯಂಕಾಲ ಆಗ್ತಿದಂಗೆ ಜಿಮ್ಮಿಗೆ ಹೋಗ್ಬೇಕು. ರೋಡ್ ಅಲ್ಲಿ ರೋಲೆಕ್ಸ್ ನ ನೋಡ್ದೆ. ಮೇಲ್ ಕರೆದ್ರೆ ಒಬ್ನೇ ಬರ್ತಾನ ಇಲ್ವಾ ಅಂತ ಕೂಗ್ದೆ. ಅಣ್ಣ ಬರೋದೇನೋ ಬಂದ. ಆಮೇಲೆ ಜಿಮ್ ಹೋಗ್ಬೇಕು ಬಾರೋ ನಿಮ್ ಮನೆಗ್ ಬಿಡ್ತೀನಿ ಅಂದ್ರೆ ನಮ್ಮ ಮನೆ ಮುಂದೆ ಕೂತ್ಕೊಂಡ್ಬಿಟ್ಟು 1 ಇಂಚು ಕದಲ್ತಾ ಇಲ್ಲ. ಆಮೇಲೆ ಗೊತ್ತಾಯ್ತು ಇವ್ರು ಮೊಟ್ಟೆಗೋಸ್ಕರ ಕಾಯ್ತವನೆ ಅಂತ. ದಿನ ನೈಟ್ ಕೊಡ್ತೀನಲ್ಲೋ ಹಂಗೆ ಇವತ್ತು ಕೊಡ್ತೀನಿ ಕೊಣೋ ಬಾರೋ ಅಂದ್ರೆ ಗೊತ್ತಾ ಇಲ್ಲ. ಈ ನನ್ ಮಗ ನನ್ನ ಕೋಳಿನೇ ಅನ್ಕೊಂಡ್ಬಿಟ್ಟವನೆ. ಇವ್ನ್ ಕೇಳಿದ ತಕ್ಷಣ ಕೈಯಾಗ ಕೊಟ್ಬಿಡಕ್ಕೆ. ನೆಕ್ಸ್ಟ್ ಬಂದ್ರೆ ಕರ್ಕೊಂಡ್ ಹೋಗ್ತೀನಿ ಮಗನೇ, ಇಲ್ಲಾಂದ್ರೆ ಎಳ್ಕೊಂಡ್ ಹೋಗ್ತೀನಿ ಅಂತ ನಡೆಸ್ಕೊಂಡು ಹೋದ್ರೆ ಅಣ್ಣ ನನ್ಗೆ ಆಟ ಆಡಿಸ್ತವನೆ. ಅಣ್ಣ ನೀವ್ ಜೊತೆ ಆಟ ಆಡ್ತಾ ಇದೀನಿ ಅಂತ ಅನ್ಕೊಂಡ್ಬಿಟ್ಟವನೆ. ಜಿಮ್ಗೆ ಹೋಗ್ಬೇಕು ಬಾರೋ ಅಂತ ಹೇಳಿ ಹೋಗೋರ್ ಮನೆಗ್ ಬಿಟ್ಟು ಬಂದೆ. ನನ್ ಮಗ ಎಲ್ಲಾದ್ರೂ ಹೋಗ್ಬೇಕು ಗುರು, ಅದೇ ಟೈಮಿಗೆ ಸಿಗ್ತಾನೆ. ನಾನ್ ಬೇರೆ ಮರ್ತೆ ಹೋಗ್ತೀನಿ. ಇವ್ ಜಿಮ್ನಾಸ್ಟಿಕ್ ಕ್ಲಾಸ್ ಹೋಗ್ಬೇಕು ಅನ್ಕೊಂಡಿದ್ದೆ. ಮನೆಗೆ ಹೋಗೋಷ್ಟ್ರಲ್ಲಿ ಆಲ್ರೆಡಿ 1 ಅವರ್ ಲೇಟ್ ಆಗೋಗಿತ್ತು. ಇನ್ನೇನು ಹೋಗಲಿ ಬಾಯ್ ಹೇಳಕ್ಕ ಹೋಗ್ಲಿ ಅಂತ ಮನೆಗ್ ಬಂದು ಇರೋ ಕೆಲ್ಸನ ಮುಗಿಸ್ಕೊಂಡೆ. ನಾಳೆ ಬೆಳಿಗ್ಗೆ ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ಬರ್ತಾ ಇದೆ. ಸ್ಟೇ ಟ್ಯೂನ್. ಇವತ್ತಿಗೆ ಇಷ್ಟೇ, ಸಿಗೋಣ ನಾಳೆ. ಬಾಯ್ ಬಾಯ್.